ಎಲ್ಲರಿಗೂ ನಮಸ್ಕಾರ. SPK ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. ಏಪ್ರಿಲ್ 13ರ ಪ್ರಮುಖ ಪ್ರಚಲಿತ ವಿದ್ಯಮಾನಗಳನ್ನು ಈ ವಿಡಿಯೋದಲ್ಲಿ ನಾವು ಡಿಸ್ಕಸ್ ಮಾಡ್ತೀವಿ. ಇದರ PDF ಅನ್ನು ಗೂಗಲ್ ಡ್ರೈವ್ ಮತ್ತು ಟೆಲಿಗ್ರಾಮಲ್ಲಿ ನೀಡಿರ್ತೀನಿ. SPK ಕನ್ನಡ ಅಂತ ಸರ್ಚ್ ಮಾಡಿ ಟೆಲಿಗ್ರಾಮಲ್ಲಿ ನೀವು ಪಡ್ಕೋಬೋದು. ಈ ವಿಡಿಯೋದ ಡಿಸ್ಕ್ರಿಪ್ಷನ್ನಲ್ಲಿ ನಿಮಗೆ ಇದರ ಸೋಷಿಯಲ್ ಮೀಡಿಯಾ ಲಿಂಕ್ಸ್ ಎಲ್ಲ ಸಿಗುತ್ತೆ, ಹೋಗಿ ಡೌನ್ಲೋಡ್ ಮಾಡ್ಕೊಳ್ಳಿ. ಬಿಲಿಯನ್ ಎಡೆಕ್ ಪ್ರಶಸ್ತಿಯನ್ನು ಗೆದ್ದ ಶಿಕ್ಷಣ ತಂತ್ರಜ್ಞಾನದ ಸಂಸ್ಥೆಯ ಹೆಸರನ್ನು ತಿಳಿಸಿ. ಸರಿಯಾದಂಥ ಉತ್ತರ ದೋಸ್ತು ಶಿಕ್ಷಣ. ಭಾರತದ ಶೈಕ್ಷಣಿಕ ತಂತ್ರಜ್ಞಾನ ಆರಂಭಿಕ ದೋಸ್ತು ಶಿಕ್ಷಣ ಮುಂದಿನ $25,000 ಬಿಲಿಯನ್ ಎಡೆಕ್ ಪ್ರಶಸ್ತಿ 2019 ಗೆದ್ದುಕೊಂಡಿದೆ. AIMA ಮ್ಯಾನೇಜಿಂಗ್ ಇಂಡಿಯಾ ಪ್ರಶಸ್ತಿ 2019 ಪ್ರಶಸ್ತಿಯಲ್ಲಿ ಜೀವಮಾನ ಕೊಡುಗೆಗೆ ಪುರಸ್ಕಾರವನ್ನು ಪಡೆದುಕೊಂಡವರು ಯಾರು? ಸರಿಯಾದಂಥ ಉತ್ತರ ಅಜೀಂ ಪ್ರೇಮ್ಜಿ, ಆಪ್ಷನ್ 2. ಸೊ ಆಲ್ ಇಂಡಿಯಾ ಮ್ಯಾನೇಜ್ಮೆಂಟ್ ಅಸೋಸಿಯೇಷನ್ ಅಂತ ಕರಿತೀವಿ. IAMA ಅವರು ಮ್ಯಾನೇಜಿಂಗ್ ಇಂಡಿಯಾ ಪುರಸ್ಕಾರ 2019 ಏಪ್ರಿಲ್ 8, 2019 ನೀಡಿದರು. ನವದೆಹಲಿಯ ಹೋಟೆಲ್ ತಾಜ್ ಪ್ಯಾಲೇಸ್ನಲ್ಲಿ ಈ ಪುರಸ್ಕಾರವನ್ನು ನೀಡಲಾಯಿತು. ಅದರಲ್ಲಿ ಜೀವಮಾನ ಸಾಧನೆಯ ಕೊಡುಗೆ ವಿಭಾಗದಲ್ಲಿ ಅಜೀಂ ಪ್ರೇಮ್ಜಿ, ವಿಪ್ರೋ ಲಿಮಿಟೆಡ್ನ ಅಧ್ಯಕ್ಷರು, ಇವರಿಗೆ ಪುರಸ್ಕಾರವನ್ನು ನೀಡಲಾಯಿತು. ವಿಶ್ವ ಗೋಲ್ಡ್ ಕೌನ್ಸಿಲ್ WGCಯ ಅಧ್ಯಕ್ಷರು ಯಾರು? ಸರಿಯಾದ ಉತ್ತರ ಡೇವಿಡ್ ಹರ್ಕೈಲ್. ಇವ್ರ ಬಗ್ಗೆ ಮುಂದಿನ ವಿಡಿಯೋಗಳನ್ನ ನಾನು ತಿಳಿಸ್ಕೊಡ್ತೀನಿ ನಿಮಗೆ. ಡೇವಿಡ್ ಹರ್ಕೈಲ್ ಅವರು ವಿಶ್ವ ಗೋಲ್ಡ್ ಕೌನ್ಸಿಲ್ನ ಅಧ್ಯಕ್ಷರಾಗಿದ್ದಾರೆ. ಫೆಬ್ರವರಿಯಲ್ಲಿ ಭಾರತ ತನ್ನ ಚಿನ್ನದ ಹಿಡಿತವನ್ನು 1.7 ಟನ್ಗೆ ಏರಿಸಿದೆ ಎಂದು ವಿಶ್ವ ಗೋಲ್ಡ್ ಕೌನ್ಸಿಲ್ ವರದಿ ಮಾಡಿದೆ. ಆದರೆ ಹಳದಿ ಲೋಹದ ನಿಕ್ಷೇಪಗಳ ಪ್ರಕಾರ ದೇಶಗಳಲ್ಲಿ 10ನೇ ಸ್ಥಾನವನ್ನು ಉಳಿಸ್ಕೊಂಡಿದೆ ನಮ್ಮ ದೇಶ. ನ್ಯಾಷನಲ್ ಸೇಫ್ ಮದರ್ಹುಡ್ ಡೇ ಇಸ್ ಸೆಲೆಬ್ರೇಟೆಡ್ ಆನ್ ಏಪ್ರಿಲ್ 11 ನ್ಯಾಷನಲ್ ಸೇಫ್ ಮದರ್ಹುಡ್ ಡೇ ಅನ್ನು ಆಚರಣೆ ಮಾಡ್ತೀವಿ. ಈ ವರ್ಷದ ಥೀಮ್ ಏನಾಗಿತ್ತು? ಸರಿಯಾದ ಉತ್ತರ ಮಿಡ್ವೈಫ್ಸ್ ಫಾರ್ ಮದರ್ಸ್ ಅನ್ನೋದು ಈ ವರ್ಷದ ಧ್ಯೇಯ ವಾಕ್ಯವಾಗಿತ್ತು. ನ್ಯಾಷನಲ್ ಸೇಫ್ ಮದರ್ಹುಡ್ ಡೇ NSMD ಅಂತ ಕರಿತೀವಿ. ಇಸ್ ಅಬ್ಸರ್ವ್ಡ್ ಆನ್ಯುವಲಿ ಆನ್ ಏಪ್ರಿಲ್ 11 ಟು ರೈಸ್ ಅವೇರ್ನೆಸ್ ಅಬೌಟ್ ಪ್ರಾಪರ್ ಹೆಲ್ತ್ ಕೇರ್ ಆಫ್ ವುಮೆನ್ ಆ್ಯಂಡ್ ಮೆಟರ್ನಿಟಿ ಫೆಸಿಲಿಟೀಸ್ ಟು ಪ್ರೆಗ್ನೆಂಟ್ ಆ್ಯಂಡ್ ಲ್ಯಾಕ್ಟೇಟಿಂಗ್ ವುಮೆನ್. ಪ್ರತಿ ವರ್ಷ ಒಂದೊಂದು ಥೀಮ್ ಇರುತ್ತೆ. ಅದೇ ರೀತಿ ಮಿಡ್ವೈಫ್ಸ್ ಫಾರ್ ಮದರ್ಸ್ ಅನ್ನೋದು ಈ ವರ್ಷದ ಥೀಮ್ ಆಗಿತ್ತು. ಇಸ್ರೇಲ್ನ ಪ್ರಧಾನಮಂತ್ರಿಯಾಗಿ ಆಯ್ಕೆಯಾದವರು ಯಾರು? ಸೊ ಆಪ್ಷನ್ 1 ಬೆಂಜಮಿನ್ ನೆತನ್ಯಾಹು ಅವರು ಮತ್ತೊಮ್ಮೆ ಪುನರ್ ಆಯ್ಕೆಯಾಗಿದ್ದಾರೆ. ಇವರು ಮಾಜಿ ಮಿಲಿಟರಿ ಮುಖ್ಯಸ್ಥರಾದಂಥ ಬೆನ್ನಿ ಗ್ರಾಡ್ಸ್ ಅವರನ್ನು ಸೋಲಿಸುವ ಮೂಲಕ ಮತ್ತೆ ಆ ದೇಶದ ಅಧ್ಯಕ್ಷರಾಗಿದ್ದಾರೆ. ಪ್ರಧಾನಮಂತ್ರಿಯಾಗಿ ಆಯ್ಕೆಯಾಗಿದ್ದಾರೆ. ಯಮುನಾ ಪ್ರವಾಹ ಬಯಲು ಸವೆತವನ್ನು ಪರೀಕ್ಷಿಸಲು ಯೋಜಿಸಲಾದ ಸಮಿತಿಯನ್ನು ಯಾರು ಸ್ಥಾಪಿಸಿದ್ದಾರೆ? ಸರಿಯಾದಂಥ ಉತ್ತರ ನ್ಯಾಷನಲ್ ಗ್ರೀನ್ ಟ್ರಿಬ್ಯುನಲ್ ಅವರು ಅದನ್ನು ಸ್ಥಾಪನೆಯನ್ನು ಮಾಡಿದ್ದಾರೆ. ಹರಿಯಾಣ ಸೋನಿಪತ್ ಜಿಲ್ಲೆಯ ಭಾರಿ ವಾಹನಗಳ ಚಾಲನೆಯ ಕಾರಣ ಯಮುನಾ ಪ್ರವಾಹ ಪ್ರದೇಶದ ಸವೆತವನ್ನು ಪರೀಕ್ಷಿಸೋದಕ್ಕೆ ರಾಷ್ಟ್ರೀಯ ಹಸಿರು ನ್ಯಾಯಮಂಡಳಿ ಒಂದು ಸಮಿತಿಯನ್ನು ರಚನೆ ಮಾಡಿದೆ. ಆ ಸಮಿತಿಯ ಸದಸ್ಯರ ಇದನ್ನು ನೀವು ನೋಡ್ಕೋಬಹುದು. ಯಾವ ದೇಶಗಳೊಂದಿಗೆ ಭದ್ರತೆ ಮತ್ತು ರಕ್ಷಣಾ ಕ್ಷೇತ್ರಗಳಲ್ಲಿ ಬಾಂಡ್ ಅನ್ನು ಬಲಪಡಿಸಲು ಒಪ್ಪಿದೆ? ಯಾವ ದೇಶದೊಂದಿಗೆ ಭಾರತ ಭದ್ರತೆ ಮತ್ತು ರಕ್ಷಣಾ ಕ್ಷೇತ್ರದಲ್ಲಿ ಬಾಂಡ್ ಅನ್ನು ಬಲಪಡಿಸೋದಕ್ಕೆ ಒಪ್ಪಿಗೆಯನ್ನು ನೀಡಿದೆ? ಸರಿಯಾದಂಥ ಉತ್ತರ ಶ್ರೀಲಂಕಾ, ಆಪ್ಷನ್ 2. ಭಾರತ ಶ್ರೀಲಂಕಾ ಪ್ರಾದೇಶಿಕ ಭದ್ರತೆ, ಔಷಧ ಕಳ್ಳಸಾಗಣೆ ಮತ್ತು ಮಾನವ ಕಳ್ಳಸಾಗಣೆ ನಿಯಂತ್ರಿಸುವುದಕ್ಕೆ ಸೇರಿದಂತೆ ಹಲವಾರು ಕ್ಷೇತ್ರಗಳಲ್ಲಿ ಭದ್ರತೆ ಮತ್ತು ರಕ್ಷಣಾ ಕ್ಷೇತ್ರದಲ್ಲಿ ಸಹಯೋಗವನ್ನು ಹೆಚ್ಚಿಸಲು ಪರಸ್ಪರ ಒಪ್ಪಿಕೊಂಡಿವೆ. ಭಾರತದ ರಕ್ಷಣಾ ಕಾರ್ಯದರ್ಶಿ ಸಂಜಯ್ ಮಿತ್ರಾ ಹಾಗೂ ಶ್ರೀಲಂಕಾದ ಅಧ್ಯಕ್ಷ ಮೈತ್ರಿಪಾಲ್ ಸಿರಿಸೇನಾ ಕೊಲಂಬೋದಲ್ಲಿ ನಡೆದ ಸಭೆಯಲ್ಲಿ ಈ ಒಂದು ಒಪ್ಪಂದವನ್ನು ಮಾಡಿಕೊಂಡಿದ್ದಾರೆ. ಕರ್ಣಂ ಸೆಕ್ಕಾರವನ್ನು ಇತ್ತೀಚೆಗೆ ಯಾವ ಬ್ಯಾಂಕ್ನ MD ಮತ್ತು CEO ಆಗಿ ನೇಮಕ ಮಾಡಲಾಗಿದೆ? ಕರ್ಣಂ ಸೆಕ್. ಸರಿಯಾದಂಥ ಉತ್ತರ ಭಾರತೀಯ ಸಾಗರೋತ್ತರ ಬ್ಯಾಂಕ್ ಅಥವಾ ಇಂಡಿಯನ್ ಓವರ್ಸೀಸ್ ಬ್ಯಾಂಕ್ ಅಂತ ಕರಿತೀವಿ. ಜುಲೈ 1ರಿಂದ ಇಂಡಿಯನ್ ಓವರ್ಸೀಸ್ ಬ್ಯಾಂಕ್ನ MD ಮತ್ತು CEO ಆಗಿ ಕರ್ಣ್ ಸೇಕ್, ಮಾಜಿ ಡೇನಾ ಬ್ಯಾಂಕ್ನ MD ಮತ್ತು CEO, ಅಂದರೆ ಡೇನಾ ಬ್ಯಾಂಕ್ಗೆ MD ಮತ್ತು CEO ಆಗಿ ಕೆಲಸ ಮಾಡಿದ್ದಾರೆ. ಇವರು ಅಧಿಕಾರ ವಹಿಸ್ಕೊಳ್ತಾರೆ ಅಂತ ಸರ್ಕಾರ ಘೋಷಿಸಿದೆ. 2020 ಜೂನ್ ತನಕ ಕೂಡ ಇವರು MD ಮತ್ತು CEO ಆಗಿ ಇಂಡಿಯನ್ ಓವರ್ಸೀಸ್ ಬ್ಯಾಂಕಲ್ಲಿ ಕೆಲಸ ಮಾಡ್ತಾರೆ. ಮಾಲಿನ್ಯವನ್ನು ಕಡಿಮೆಗೊಳಿಸಲು ಕ್ರಿಯೆಯ ಯೋಜನೆಯ ಅನುಷ್ಠಾನಕ್ಕೆ ಅನುಗುಣವಾಗಿ NGT ಕೇಂದ್ರ ಮಾನಿಟರಿಂಗ್ ಸಮಿತಿಯನ್ನು ಸ್ಥಾಪಿಸಿದೆ. ಇದನ್ನು ಮುನ್ನಡೆಸುವವರು ಯಾರು? ಸರಿಯಾದಂಥ ಉತ್ತರ ಜಸ್ಟಿಸ್ ಆದರ್ಶ ಕುಮಾರ್ ಗೋಯಲ್.
ಸೊ ರಾಷ್ಟ್ರೀಯ ಹಸಿರು ನ್ಯಾಯಮೂರ್ತಿ ದೇಶಾದ್ಯಂತ ಮಾಲಿನ್ಯವನ್ನು ಕಡಿತಗೊಳಿಸುವ ಉದ್ದೇಶದಿಂದ ಯೋಜನೆಯನ್ನು ಅನುಷ್ಠಾನಕ್ಕೆ ತರೋದಕ್ಕೆ ಒಂದು ಮಾನಿಟರಿಂಗ್ ಸಮಿತಿಯನ್ನು ರಚನೆ ಮಾಡಿದೆ. ಅದಕ್ಕೆ ಆದರ್ಶ್ ಕುಮಾರ್ ಗೋಯಲ್ ಅವರು ಅಧ್ಯಕ್ಷರಾಗಿದ್ದಾರೆ. ನ್ಯಾಯಮೂರ್ತಿ ವಿಕ್ರಮ್ನಾಥ್ ಡ್ಯಾಶ್ ನ ಮೊದಲ ನ್ಯಾಯಮೂರ್ತಿಗಳಾಗಿ ನೇಮಕಗೊಂಡಿದ್ದಾರೆ. ಸರಿಯಾದ ಉತ್ತರ ಅಮರಾವತಿಯ ಹೈಕೋರ್ಟ್ನ ಮೊಟ್ಟ ಮೊದಲ ನ್ಯಾಯಮೂರ್ತಿಗಳಾಗಿ ನೇಮಕಗೊಂಡಿದ್ದಾರೆ. ಅಲಹಾಬಾದ್ ಹೈಕೋರ್ಟ್ನ ನ್ಯಾಯಾಧೀಶರಾದಂಥ ವಿಕ್ರಮ್ನಾಥ್ ಇತ್ತೀಚೆಗೆ ರಚನೆಗೊಂಡ ಆಂಧ್ರ ಪ್ರದೇಶ ಹೈಕೋರ್ಟ್ನ ಮೊಟ್ಟ ಮೊದಲ ನ್ಯಾಯಾಧೀಶರಾಗಿ ನೇಮಕಗೊಂಡಿದ್ದಾರೆ ಅಂತ ಸುಪ್ರೀಂ ಕೋರ್ಟ್ ಕಲೇಜಿಯಂನ ಶಿಫಾರಸು ಮಾಡಿದೆ. ಸೊ ನ್ಯಾಯಮೂರ್ತಿ ವಿಕ್ರಮ್ನಾಥ್ ಅವರು 1986ರಲ್ಲಿ ಕಾನೂನು ಪದವಿಯನ್ನು ಪಡ್ಕೊಂಡಿದ್ದಾರೆ. 2004ರಲ್ಲಿ ಅಲಹಾಬಾದ್ ಹೈಕೋರ್ಟ್ನ ಹೆಚ್ಚುವರಿ ನ್ಯಾಯಾಧೀಶರಾಗಿ ನೇಮಕಗೊಂಡಿದ್ದರು. ಇಮಾಮಿ ಲಿಮಿಟೆಡ್ನ ನವರತ್ನ ಕೂಲ್ ಬ್ರ್ಯಾಂಡ್ನ ರಾಯಭಾರಿಯಾಗಿ ಇತ್ತೀಚೆಗೆ ನೇಮಕಗೊಂಡವರು ಯಾರು? ಸರಿಯಾದಂಥ ಉತ್ತರ ವರುಣ್ ಧವನ್, ಬಾಲಿವುಡ್ನ ನಟ. ಇಮಾಮಿ ಲಿಮಿಟೆಡ್ನ ನವರತ್ನ ಕೂಲ್ ಬ್ರ್ಯಾಂಡ್ ಅಂಬಾಸಿಡರ್ ಆಗಿ ವರುಣ್ ಧವನ್ ಆಯ್ಕೆಯಾಗಿದ್ದಾರೆ. ಟಿವಿ ಜಾಹೀರಾತುಗಳಲ್ಲಿ ಇದಕ್ಕೂ ಮುಂಚೆ ಬ್ರ್ಯಾಂಡ್ ಅಂಬಾಸಿಡರ್ಗಳಾಗಿ ನವರತ್ನಗೆ ಶಾರುಖ್ ಖಾನ್, ಅಮಿತಾಬ್ ಬಚ್ಚನ್, ಗೋವಿಂದ, ಚಿರಂಜೀವಿ, ಶಿಲ್ಪಾ ಶೆಟ್ಟಿ, ಜೂನಿಯರ್ NTRಗಳು ಈ ಮೊದಲು ಇದಕ್ಕೆ ಬ್ರ್ಯಾಂಡ್ ಅಂಬಾಸಿಡರ್ ಆಗಿದ್ದರು. ಹಾಗೆ ಇವತ್ತಿನ ಪ್ರಮುಖವಾದ ವಿಷಯದಲ್ಲಿ ಕಪ್ಪು ಕುಳಿಯ ಬಗ್ಗೆ ಮಾಹಿತಿಯನ್ನು ತಿಳ್ಕೊತಾ ಇದ್ದೀವಿ. ಸೊ ಕಪ್ಪು ಕುಳಿ ಅಂದರೆ ಏನು, ಅದು ಈಗ ಯಾಕೆ ಸುದ್ದಿಯಲ್ಲಿದೆ, ಕಪ್ಪು ಕುಳಿ ಅಂದರೆ ಏನು, ಅದರ ಗಾತ್ರ ಎಷ್ಟು, ಅದನ್ನು ಊಹೆ ಮಾಡಿದಂಥವ್ರು ಯಾರು, ಹಾಗೂ ಭೂಮಿಯನ್ನು ಅದು ನಾಶ ಮಾಡಬಲ್ಲದೆ, ಇಷ್ಟು ಪ್ರಶ್ನೆಗಳಿಗೆ ಇದರಲ್ಲಿ ಉತ್ತರ ಇದೆ. ಇದರ PDF ಅನ್ನು ಡೌನ್ಲೋಡ್ ಮಾಡ್ಕೊಂಡಾಗ ನೀವು ಇದನ್ನು ಕಂಪ್ಲೀಟಾಗಿ ಓದ್ಕೊಳ್ಳಿ. ಇದರ PDF ಲಿಂಕ್ ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಸಿಗುತ್ತೆ. ಸೊ ಈ ಮಾಹಿತಿಗಳು ನಿಮಗೆ ಉಪಯುಕ್ತ ಅನಿಸಿದ್ರೆ ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.